ಮುಂದೆ ಇರುವ ಎಲ್ಲ ಗೌರವಾನ್ವಿತ ಅನ್ನದಾತ ಬಂಧುಗಳೇ, ತಾಯಿಂದರೆ, ಸಹೋದರ ಸಹೋದರಿಯರೇ, ಹಾಗೆ ವೇದಿಕೆ ಮೇಲುವ ಹಿರಿಯ ಮತ್ತು ಕಿರಿಯ ಎಲ್ಲ ಹೋರಾಟಗಾರರೇ, ಮಾಧ್ಯಮ ಮಿತ್ರರೇ, ಏನಿವತ್ತು 11 ದಿನ ಹೋರಾಟ ನಡೀತಾ ಇದೆ. ಇದು ಬೇಡಿಕೆ ಅಲ್ಲ. ಏನ್ ಹೇಳಿ? ಡಿಮ್ಯಾಂಡು, ಒತ್ತಾಯ. ಯಾರನ್ನೋ ಬೇಡಲ್ಲ. ಬೇಡದ ಯಾರನ್ನ ಹೇಳಿ? ಯಾರನ್ನ ಬೇಡದು? ದೇವ್ರನ್ನ ಬೇಡದು. ಇವರೆಲ್ಲ ನಮ್ ಕೆಲಸ ಮಾಡಕ್ಕಿರೋರು. ನಮ್ಮ ಮಕ್ಕನ್ನ ನಾವು ಕೇಳ್ತಾ ಬರೀ ನೀರನ್ನ, ಇನ್ನೇನು ಕೇಳ್ತಾ ಇಲ್ಲ. ಈ ಕಳ್ಳರನ್ನ, ಈ ಅವಿವೇಕಿಗಳನ್ನ ಹೇಳಿದ್ರೆ ಈಗ ಮೆಟ್ ತಗೋಬೇಕು ಅಂತ ಮೆಟ್ ತಗೊಳ್ಳೇಬೇಕು ನೀವು. ಯಾವಾಗ ಕೈಗೆ ಮೆಟ್ಗಳು ಬರ್ತವೆ, ಯಾವಾಗ ಬಾರ್ಕೋಲ್ ಬರ್ತದೆ, ಯಾವಾಗ ಪೊರ್ಕೆ ಬರ್ತದೆ, ಆಗ ಅವ್ರು ನಡ್ಕೊ ಹುಟ್ತಾ ಇರ್ತದೆ. ಮುಂದೆ ಈ MLA ಬರಕ್ಕಿಲ್ಲ ಅಂತ ತೀರ್ಮಾನ ಮಾಡ್ಬೇಕು ನೀವು. ಅವ್ರಿಗೆ ಗೊತ್ತು, ನೀರ್ ಕೊಡ್ಬಿಟ್ರೆ ನಮ್ಮಿಂದೆ ಬರಲ್ಲ ಅವರು. ನಾವು ಕೊಡೋ ದುಡ್ಡಿಗೆ ಕೈ ಚಾಚಲ್ಲ. ಈ ಕೈ ಚಾಚ್ ಬಿಟ್ಟಿದೀವಿ ಅಲ್ವಾ? ಟವಲ್ ಹಾಕಲ್ದಿ ಬೇರೆಯವ್ರ ಚಾಚರತ್ತಾನೆ ಕೈನ. ಆ ಒಂದು ಜಬರ್ದಸ್ತಿ ಅವ್ರು ಆಡ್ತಾ ಇರೋದು. ಈಗ ನಾವೇ ಲಂಚ ಕೊಡೋ ಎಲ್ಲ ದುಡ್ಡೆತ್ತವ ಟವಲ್ ಹಿಡ್ಕೊಂಡು ನಿಮ್ MLAಗೆ ಎಷ್ಟು ಕೋಟಿ ಬೇಕಪ್ಪ ನಿಂಗೆ ಲಂಚ? ಯಾರು ಹೇಳಿದಾರ? ಏನೋ ಇವಾಗ ತಾನೆ ಮಾಡದೇ ಇರಕ್ಕೆ ಅವರು. ಈ ತಾಲೂಕ MLA ಜವಾಬ್ದಾರಿ ಮಾಡದೇ ಇರಕ್ಕೆ ಯಾವ್ದೋ ಒಂದು ಬರೋದಾದ ಕಾರಣ ಇರ್ಬೇಕು. ನಾವು ಲಂಚ ಕೊಡವ? ಬೇರೆಯವ್ರ ಕಡೆ ದುಡ್ಡು ಬರ್ತಾ ಇದ್ದ ನಿಮ್ಗೆ? ಇಲ್ಲ ಮಾನ ಮರ್ಯಾದಿಲ್ಲ ನಿಮ್ಗೆ? ಯೋಗ್ಯತೆ ಇಲ್ಲ? ನೀವು ಒಟ್ಟಿಗೆ ಅನ್ನ ತಿಂದ? ಏನ್ ತಿಂದಾರ ಇವರು? ಒಟ್ಟಿಗೆ ಅನ್ನ ತಿಂತಿದ್ರೆ ರೈತರಿಗೆ ನೀರು ಕೊಡ್ತಾರೆ. ನಾವು ಕೇಳೋದ ನೀರು ನಾವಿನ್ನೇನು ಕೇಳ್ತಾ ಇಲ್ಲ. ನಮ್ಮ ಹಕ್ಕು, ಅದು ನಮ್ ದುಡ್ಡು, ನಿಮ್ಮ ಅಪ್ಪನ ಮನೆ ದುಡ್ಡಲ್ಲ. ಯಾರ ದುಡ್ಡು? ಈ ಡೀಸೆಲ್ ಹಾಕ ಕಾರ್ ನಿಂತು ನಾವು ಊಟ ಮಾಡೋ ತಿಂಡಿ ನಮ್ಮಣ. ಆ ಕೇಳ ಅಂತ ತಾಕತ್ತು ನಮ್ಮ ಬರ್ಬೇಕು. ಇವತ್ ಬಂದರೆ ಎಲ್ಲೂ ಸಭೆಗಳನ್ನ ಮಾಡ್ಬಿಡ್ಬಾರ್ದು ಅವ್ರನ್ನ. ಏನ್ ಕೊಂಬಿದ್ದ ಅವ್ರಿಗೆ? ಕೊಂಬಿದ್ದ? ಪೊಲೀಸ್ನವ್ರ ಹತ್ರ ಬರ್ಲಿ, ನಾವು ನ್ಯಾಯಯುತವಾಗಿ ಹೋರಾಟ ಮಾಡೋದು. ಕಳ್ಳರಿಗೆ ಕೊಟ್ಟ ಸಪೋರ್ಟ್ ಕೊಡ್ಲಿ, ನಮಗೆ ಕೊಡೋದೇ ಬೇಡ ಅವರು. ಎಲ್ಲೆಲ್ಲಿ MLA ಇರ್ತಾರೆ ಎಲ್ಲರೂ ಟೊಮೊಟೊ ಮೊಟ್ಟೆಯಲ್ಲಿ ಹೊಡಿಬೇಕು, ಕಪ್ಪು ಬಾವುಟಗಳನ್ನ ಪ್ರದರ್ಶನ ಮಾಡಬೇಕು. ಏನ್ ಕೇಸ್ ಹಾಕ್ತಾರೆ ಅಂತ ಭಯ ನಿಮ್ಗೆ? ಜೈಲಿಗೆ ಎಷ್ಟು ಕೆಜಿ ಅಕ್ಕಿ ಕೊಡ್ತಾರೆ ಗೊತ್ತಾ ಕಳ್ಳನಿಗೆ? ಎಷ್ಟು ಕೆಜಿ ಕೊಡ್ರಿ ಹೇಳಿ? 15 ಕೆಜಿ ಅಕ್ಕಿ ಕೊಡ್ತಾರೆ. ನಮ್ಗೆ ಎಷ್ಟು ಕೊಟ್ರು? ಕಳ್ಳನಿಗಿಂತೂ ಕಮ್ಮಿ ನಾವು. ಮತ್ತೆ ದಿನಕ್ಕೆ 600 ರೂಪಾಯಿ ಕೂಲಿ ಕೊಡ್ತಾರೆ. ಅಲ್ಲಿ 4 ಜನ ಹೋದ್ರೆ ಎಷ್ಟಾಯ್ತು? ಸಾಕು, ಅಷ್ಟೇ ಕೊಡ್ಲಿ. ಜೈಲೇನೋ ಇಲ್ಲೇಕಿರ್ಬೇಕು? ಜೈಲ್ ತುಂಬಾ ಚಳವಳಿ ಮಾಡೋ. ಹಸು ದನ ಕರ ಎರಡು ಹೊಡ್ಕೊಳ್ಳಿ, ತೊಪ್ಪಗ್ ಹೋಗ್ಲಿ ಅವರು. ನಮ್ಗೆ ನೀರ್ ಕೊಡಕ್ಕಾಗಲ್ಲ, ಹಸಿರ ನೀರ್ ಕುಡಿಸಕ್ಕಾದವ್ರು. ನೀರ್ ಕೊಡಕ್ಕಾಗಲ್ಲ, ನಮ್ಗೆ ಯೋಗ್ಯತೆ ಇಲ್ಲ ಅವ್ರಿಗೆ. ನೋಡಿ ನಿಮ್ನ ಅರೆಸ್ಟ್ ಮಾಡ್ತಾರೆ, ನೀರ್ ಕೊಡಕ್ಕಾಗಲ್ಲ ಅವ್ರ ಕೈಲಿ. ನಾವು ಇಡೀ 140 ಕೋಟಿಗೆ ಅನ್ನ ಹಾಕ್ತಿವಿ ನಾವು, ಒಂದೊತ್ತು ಊಟ ಕೊಡಕ್ಕಾಗಲ್ಲ ಅವರು. ಎಲ್ಸಿದ್ದು ಜೈಲು.